ದಿ ಕೋರಲ್ ಕೌನ್ಸಿಲ್ ಉಚ್ಚಿಲ ಸೋಮೇಶ್ವರ ಹಾಗೂ ಡೀನ್ ಸಂಸ್ಥೆ ತುಂಬೆ ಇದರ ಜಂಟಿ ಆಶ್ರಯದಲ್ಲಿ ಮತ್ತು ಸ್ಪೀಕರ್ ಯುಟಿ ಖಾದರ್ ಸಾರಥ್ಯದಲ್ಲಿ ಉಳ್ಳಾಲ ಬೀಚ್ ಫೆಸ್ಟಿವಲ್ 2026 ಇಳಿ ಸಂಜೆಯ ನಿನಾದಗಳ ಮಧ್ಯೆ ಉಚ್ಚಿಲ ಸೋಮೇಶ್ವರ ಬೀಚ್ನಲ್ಲಿ ಸಾಂಸ್ಕೃತಿಕ ಹಾಗೂ ವಿವಿಧ ವಿನೋದಾವಳಿಗಳ ಸಮಾಗಮದೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸ್ಪೀಕರ್ ಯುಟಿ ಖಾದರ್ ಮಾತನಾಡಿ, ಡೀನ್ ತುಂಬೆ ಹಾಗೂ ಕೋರಲ್ ಈವೆಂಟ್ ಎರಡು ತಂಡವನ್ನ ಅಭಿನಂದಿಸುತ್ತೇನೆ. ಊರಿನವರಿಗೆ ಒಂದು ಹಬ್ಬದ ವಾತಾವರಣವನ್ನ ಸೃಷ್ಟಿಸುವ ನಿಟ್ಟಿನಲ್ಲಿ ಈ ಒಂದು ಉಳ್ಳಾಲ ಬೀಚ್ ಫೆಸ್ಟಿವಲ್ ಆಯೋಜನೆಗೊಂಡಿದೆ. ಯುವ ಸಮೂಹದ ಒಗ್ಗೂಡಿಕೆಯಲ್ಲಿ ನಡೀತಾ ಇರುವ ಈ ಕಾರ್ಯಕ್ರಮಕ್ಕೆ ಮುಂದಿನ ವರ್ಷದಲ್ಲಿ ಸರ್ಕಾರದ ಅನುದಾನದ ಮೂಲಕವೇ ಫೆಸ್ಟಿವಲ್ ನಡೆಸುವಲ್ಲಿ ಸಹಕಾರವನ್ನ ನೀಡುತ್ತೇನೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಇನ್ನು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್, ಸೋಮೇಶ್ವರ ನಗರಸಭಾ ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ, ಕಾಂತಪ್ಪ ಪೂಜಾರಿ, ಕೇಸರಿ ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷರಾದ ಶೇಖರ್ ಕುಂಪಲ, ಧಾರ್ಮಿಕ ದತ್ತಿ ಇಲಾಖೆಯ ಜಿಲ್ಲಾ ಸದಸ್ಯರಾದ ಸುರೇಶ್ ಭಟ್ನಗರ, ಡಾಕ್ಟರ್ ಹುಸೈನ್, ಸುನಿಲ್ ಶೆಟ್ಟಿ, ದೀಪಕ್ ಪಿಲಾರ್, ಭಾಸ್ಕರ್ ಗಟ್ಟಿ, ರಕ್ಷಿತ್ ಪೂಜಾರಿ, ಅಬ್ದುಲ್ ಸಲಾಂ ಸೇರಿದಂತೆ ಹಲವರು ಈ ಸಂದರ್ಭ ಉಪಸ್ಥಿತರಿದ್ದರು. ಇಲ್ಲಿರುವಂಥ ಬೀಚಿನ ಪ್ರಯೋಜನ ಪಡ್ಕೊಳ್ಬೇಕು. ಬಹುಶಃ ಇವತ್ತು ಈ ಒಂದು 2-3 ದಿವಸ ಬಹಳ ಸಂತೋಷ ವಾತಾವರಣವನ್ನು ಎಲ್ಲರಿಗೂ ಒಂದು ಕಡೆ ಜೊತೆ ಸೇರಿಕೊಂಡು ಇಲ್ಲಿ ಸೇರಿವರು ಬಹುಶಃ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಕಲ್ತವ್ರು ಇದ್ದಾರೆ, ಕಲಿಯೋದವರು ಇದ್ದಾರೆ, ಕಷ್ಟದಲ್ಲಿದ್ದವರೇ, ಕಷ್ಟದಿಲ್ಲದವರಿದ್ದಾರೆ. ಅವರೆಲ್ಲರಿಗೂ ಒಂದು ಸೇರಿ ಸಂತೋಷದ ಸಂಭ್ರಮ ಆಚರಿಸುವುದೇ ಈ ಒಂದು ಊರಿನ ಸಂಸ್ಕೃತಿ, ದೊಡ್ಡ ಮಟ್ಟದ ಪರಂಪರೆ. ಅಂಥ ವಾತಾವರಣ ನಿರ್ಮಾಣ ಮಾಡಬೇಕಂತೇಳಿ ಎಲ್ಲ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ. ಭಾಳಷ್ಟು ಇವತ್ತು ಶ್ರಮ ಕೂಡ ಇವತ್ತು ಪಟ್ಟಿದ್ದಾರೆ. ನಾನು ಕೂಡ ನನಗೆ ನಾಳಿಂದ ಕಂಟಿನ್ಯೂ ಬೇರೆ ಬೇರೆ ರಾಜ್ಯಕ್ಕೆ ಹೋಗಬೇಕಾದ್ರೆ ಇವತ್ತು ಬಂದಿದ್ದಾನೆ ನಿಮ್ಮ ಜೊತೆ ನಾನು ಇವತ್ತಿದ್ದೇನೆ. ಬಹುಶಃ ಡೀನ್ ಸಂಸ್ಥೆಯವರಿಗೆ, ನಮ್ಮ ರಕ್ಷಿತ್ ಅವರಿಗೆ ನೀವು ಸ್ಟಾರ್ಟ್ ಮಾಡಿದ್ದೀರಿ. 2 ದಿವಸ ಭಾಳ ಚೆನ್ನಾಗಿ ಇದನ್ನು ನಡೆಸಿಕೊಂಡು ಹೋಗೋ ಜವಾಬ್ದಾರಿ ನೀವೆಲ್ಲ ವಾಲಂಟಿಯರ್ಸ್ ಟೀಮ್ ಭಾಳಷ್ಟು ಜನ ಇದ್ದೀರಿ. ಭಾಳ ಪ್ರೀತಿ, ವಿಶ್ವಾಸ, ಸಹೋದರತೆ ಯಾವುದೇ ಕೂಡ ಏನು ಕೂಡ ಭಾಳ ಸೀರಿಯಸ್ ಆಗಿ ಹೆಚ್ಚು ಕಮ್ಮಿ ಆಗದ ರೀತಿಯಲ್ಲಿ ಒಂದು ಉತ್ತಮವಾದ ಹೆಸರು ಬರುವ ರೀತಿ ನೋಡಿಕೊಳ್ಳುವ ಜವಾಬ್ದಾರಿ ಬಹುಶಃ ಭಾಳಷ್ಟಿದೆ. ಅದು ಪ್ರಮುಖವಾದ ಜವಾಬ್ದಾರಿ ಆಗಿದೆ. ಊರ ಸರ್ವರು ಕೂಡ ಅದಕ್ಕೆ ಸಹಕಾರ ಇವತ್ತು ಕೊಡಬೇಕು. ನಾನು ಎಲ್ಲ ಈ ಊರವರಿಗೆ ನಾನು ಇವತ್ತು ಹೇಳ್ತಾ ಇರ್ತೇನೆ, ಇವತ್ತು ಇಬ್ಬರು ತಂಡದವರು ಬಲ ಯುವಕರೆಲ್ಲ ಸೇರಿಕೊಂಡು ಎಲ್ಲರ ಸಹಕಾರ ಬಲ ಅಚ್ಚುಕಟ್ಟಿ ಆಚರಿಸಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಮುಖಾಂತರ ಇವತ್ತು ಮತ್ತು ನಾಳೆ ಅತ್ಯಂತ ಸಂತೋಷದಿಂದ ಅದ್ದೂರಿಯಿಂದ ಇದು ನಡೆದು ಮತ್ತು ಎಲ್ಲರೂ ಕೂಡ ಸಂತೋಷ ಪಟ್ಟರೆ ಮುಂದಿನ ವರ್ಷ ನಾನು ಸರ್ಕಾರದ ಅನುದಾನ ಮೂಲಕವೇ ನಾನು ಇಲ್ಲಿ ಅತ್ಯುತ್ತಮವಾದ ಬೃಹತ್ವಾದ ಖಂಡಿತವಾಗಿ ಈ ರೀತಿಯ ಕಾರ್ಯಕ್ರಮ ನಾನು ಮುಂದೆ ನಿಂತು ಇವರಿಗೆ ಸಹಕಾರ ಕೊಟ್ಟು ನಾನು ಬಹುಶಃ ಖಂಡಿತವಾದನ್ನು ಆಯೋಜಿಸ್ತೇನೆ. ಇದೊಂದು ಸ್ಯಾಂಪಲ್ ಡೋಸು ಮಾತ್ರ ಹೇಗೆ ಮಾಡ್ತಾರೆ ಅಂತ ಇವತ್ತು ನೋಡಿಕೊಳ್ಳಿಕ್ಕೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಸೋಮೇಶ್ವರ ಒಂದು ನಗರಕ್ಕೂ ಮತ್ತು ಇದಕ್ಕೆ ಪ್ರದೇಶ ಕೂಡ ಉತ್ತಮವಾದ ಹೆಸರು ಬಂದಿದೆ. ನಿಮ್ಮೆಲ್ಲರ ಸಹಕಾರ ಇರಲಿ. ನಾವೆಲ್ಲರೂ ಕೂಡ ಸೋದರ ಪ್ರೀತಿ ವಿಶ್ವಾಸದಿಂದ ಇದು ನಮ್ಮವರ ಯುವಕರಿದ್ದು ನಿಭಾಯಿಸಿ ಅಂತ ಹೇಳಿಕೂ ಸಂಪೂರ್ಣ ಸಹಕಾರ ಕೊಟ್ಟು ಹೆಚ್ಚು ಕಮ್ಮಿ ಇದ್ದರೆ ಮುಂದಿನ ಹೇಗೆ ಸರಿಪಡಿಸಬೇಕು ತಮ್ಮ ಸಲಹೆ ಸೂಚನೆ ಕೊಡುವಂಥ ಕೆಲಸ ಬಹುಶಃ ನಿಮ್ಮೆಲ್ಲರಿಂದ ಇವತ್ತು ಆಗಲಿ ಅಂತ ಹೇಳಿಕೊಂಡು ಈ ಹೊತ್ತಲ್ಲೇ ಭಾಳಷ್ಟು ಜನ ಸೇರಿದ್ದೀರಿ. ಇನ್ನು 8-9 ಗಂಟೆ ಆಗುವಾಗ ಇಲ್ಲಿ ಲೆಕ್ಕಗೆ ಇವತ್ತು ಬಹುಶಃ ಪಣಂಬೂರಿನಲ್ಲಿ 2 ನಾನು ಅಂತಾರಾಷ್ಟ್ರೀಯ ಮಟ್ಟದ ಗಾಲಿಪಟ ಸ್ಪರ್ಧೆಯನ್ನು ಕೂಡ ನಾನು ಏರ್ಪಡಿಸಿ ಬಂದೆ. ಅದಲ್ಲದೆ ಉದ್ಘಾಟನೆ ಮಾಡಿ ಬಂದೆ. ಈಗ ಅತ್ಯುತ್ತಮ ಗಾಯಕರ ಒಂದು ತಂಡ ಕೂಡ ಅಲ್ಲಿ ಇವತ್ತು ಬಂದು ನಿಂತಿದೆ. ಆದ ಕಾರಣ ಬಹುಶಃ ಜನ ಅಲ್ಲಿ ಎಲ್ಲ ಕೂಡ ಇವತ್ತಿದ್ದಾರೆ. ಇಡೀ ಮಂಗಳೂರು ನಗರವೇ ಇವತ್ತು ಕರಾವಳಿ ಪ್ರದೇಶವೇ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲರಿಗೂ ಸಂತೋಷದ ವಾತಾವರಣ, ಮಕ್ಕಳನ್ನು ಅವರು ಇವರನ್ನು ಕರ್ಕೊಂಡ್ಬಲ್ಲ ಎಲ್ಲ ಕಡೆ ಅವರು ಸಂತೋಷದಿಂದ ಇದ್ದಾರೆ. ಕರಾವಳಿ ಉತ್ಸವಕ್ಕೆ ನಾನೇ ಮುಖ್ಯ ನಮ್ಮ ದಿನೇಶ್ ಗೌಡ ಮಾತಾಡಿ 2 ಕೋಟಿ ರೂಪಾಯಿ ಅನುದಾನವನ್ನು ಮುಖ್ಯಮಂತ್ರಿ ಕೊಟ್ಟು ಅಲ್ಲಲ್ಲಿ ಕಾರ್ಯ ಹಮ್ಮಿಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಮುಂದಿನ ದಿನ